ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನೊಂದು ಫ್ಲವರ್ ಪ್ಯಾಟರ್ನ್ ಇರುವಂತಹ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತ ಹೇಳ್ತೀನಿ. ತುಂಬಾ ಡಿಫ್ರೆಂಟ್ ಡಿಸೈನ್ ಅಂತ ಅನ್ಬೋದು. ಇದು ನಿಮಗೆ ಎಲ್ಲ ಥರ ಸ್ಯಾರಿಗೂ ಕೂಡ ತುಂಬಾ ಸೂಟ್ ಆಗುವಂಥ ಡಿಸೈನ್. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಈ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಕ್ಕೆ ನೋಡಿರಿ, ನಾನು ಇಲ್ಲಿ 6 ದಾರ ತೊಗೊಂಡಿದ್ದೀನಿ. ತುದಿಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬಳಸ್ತಿರೋವಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ಬನ್ನಿ ಈಗ ಕುಚ್ಚನ್ನು ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಈ ಥ್ರೆಡ್ ಇದೆಯಲ್ಲ, ಇದನ್ನ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಹೀಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 2 ಚೈನ್ ಹಾಕೋಬೇಕು. ನೋಡಿ, ಇದು ಕಂಬ ಥರ ಆಗಿದೆ ಅಲ್ಲ. ಈಗ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕಕ್ಕೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಎರಡಕ್ಕೆ ಒಂದು ಇಲ್ಲಿ ನೋಡಿ 2 ಕಂಬ ಆಗಿದೆ ಅಲ್ಲ. ಈಗ 3 ಚೈನ್ ಹಾಕೊಳ್ಳೋಣ. 3 ಚೈನ್ ಹಾಕಿ ಇಲ್ಲಿ 2 ಕಂಬ ಇದೆಯಲ್ಲ, ಆ ಕಂಬದ ಗ್ಯಾಪಿಗೆ ಹೋಗಿ ಒಂದು ದಾರಾನ ತಂದು ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಅಂದರೆ ಇಲ್ಲಿ ಪಿಕೌಟ್ ಆಯಿತು ನೋಡಿ. ಹೀಗೆ ಒಂದು ಪಿಕೌಟ್ ಡಿಸೈನ್ ಹಾಕಿದ್ದೀನಿ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಂದು ಪಕ್ಕಕ್ಕೆ ಅಂತ ಹೇಳಿದ್ರೆ ಇದು ಎಲ್ಲಿಗೆ ಬರುತ್ತೆ ಡಿಸ್ಟೆನ್ಸ್ ಚೆಕ್ ಮಾಡಿ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ, ಈಗ ಬಂದಿದೆ ಅಲ್ಲ. ಈಗ 3 ಚೈನ್ ಹಾಕೊಳ್ಳೋಣ. 3 ಚೈನ್ ಹಾಕಿ ಈಗ ಡಬಲ್ ಕ್ರೋಶೆಟ್ ಕಂಬ ಮಾಡಿದ್ದೀವಲ್ಲ, ಆ ಕಂಬದ ಗ್ಯಾಪಿಗೆ ಹೋಗಿ ದಾರಾನ ತಂದು ಇನ್ನೊಂದು ಪಿಕೌಟ್ ಹಾಕೋಬೇಕು. ನೋಡಿ, ಹೀಗೆ ಬರುತ್ತೆ ನೋಡಿ. ಹೀಗೆ ನಾನು ಸ್ಟಾರ್ಟಿಂಗಲ್ಲಿ 4 ಸಲ ಡಬಲ್ ಕ್ರೋಶೆಟ್ ವಿತ್ ಪಿಕೌಟ್ಸ್ ಹಾಕ್ಕೊಳ್ತೀನಿ. 2 3. ಈಗ ಕಂಬ ಹಾಕಿದ್ವಲ್ಲ, ಆ ಗ್ಯಾಪಿಗೆ ಹೋಗಿ ಒಂದು ಪಿಕೌಟ್ನ ಹಾಕ್ಕೊಳ್ಳೋದು. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ. ಇದೇ ರೀತಿ ಇನ್ನೊಂದು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕಕ್ಕೆ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಮತ್ತೆ 3 ಚೈನ್ ಹಾಕಿ ಆ ಕಂಬದ ಗ್ಯಾಪಿಗೆ ಹೋಗಿ ಒಂದು ಪಿಕೌಟ್ಸ್ನ ಹಾಕೊಳ್ಳೋದು. ನೋಡಿ, 1 2 3 4. ಇಲ್ಲಿ 4 ಪಿಕೌಟ್ಸ್ ಆಗಿದೆ ಅಲ್ವಾ. ಈಗ ನಾನಿಲ್ಲಿ ಒಂದು ಸ್ಮಾಲ್ ಬೇಡ್ನ ಇನ್ಸರ್ಟ್ ಮಾಡ್ತೀನಿ. ಈ ಸೈಜ್ ಬೀಡನ್ನ ಅಂದರೆ ಗೋಲ್ಡನ್ ಬೀಡ್ ಬಳಸ್ತಾ ಇದ್ದೀನಿ. ಈ ಬೀಡನ್ನ ಇಲ್ಲಿ ಇನ್ಸರ್ಟ್ ಮಾಡಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ತಂದು ಆ ಬೀಡ್ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಈಗ 3 ಚೈನ್ನ ಹಾಕ್ಕೊಳ್ಳೋಣ. ಈ ಕಂಬ ಹಾಕಿದಂತಹ ಗ್ಯಾಪಿಗೆ ಹೋಗಿ ಅಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋದು. ನೋಡಿ, ಸ್ಟಾರ್ಟಿಂಗ್ ನಾನಿಲ್ಲಿ 4 ಸಲ ಡಬಲ್ ಕ್ರೋಶೆಟ್ ವಿತ್ ಪಿಕೌಟ್ಸ್ ಹಾಕಿದ್ದೀನಲ್ಲ, ಈ ಕಡೆ ನಾನು 5 ಸಲ ಡಬಲ್ ಕ್ರೋಶೆಟ್ ವಿತ್ ಪಿಕೌಟ್ ಹಾಕೋತೀನಿ. ನೀಡಲ್ ಮೇಲೆ ಒಂದು ಸಲ ದಾರ ತಂದು ಅದ್ರ ಪಕ್ಕಕ್ಕೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕ್ಕೊಂಡು ಆ ಕಂಬದ ಗ್ಯಾಪಿಗೆ ಹೋಗಿ ಹೀಗೆ ಒಂದು ಲಾಕ್ ಮಾಡ್ಕೊಳ್ಳೋದು, ಅಂದರೆ ಪಿಕೌಟ್ಸ್ ಹಾಕ್ಕೊಳ್ಳೋದು. ನೋಡಿ, ತುಂಬಾ ಈಸಿ ಡಿಸೈನು, ಹಾಗೆ ಡಿಫ್ರೆಂಟ್ ಡಿಸೈನ್ ಅಂತ ಕೂಡ ಅನ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈಗ 3 ಚೈನ್ ಹಾಕ್ಕೊಳ್ಳೋಣ. ಡಬಲ್ ಕ್ರೋಶೆಟ್ ಮಾಡಿದ್ವಲ್ಲ, ಆ ಕಂಬದ ಗ್ಯಾಪಿಗೆ ಹೋಗಿ ಒಂದು ಪಿಕೌಟ್ಸ್ ಹಾಕ್ಕೊಳ್ಳೋದು. ಇಲ್ಲಿ ಒಂದು ಪಿಕೌಟ್ಸ್ ಫಾರ್ಮೇಷನ್ ಆಗುತ್ತೆ. ಎರಡಕ್ಕೆ ಒಂದು. ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳೋದು. ಡಬಲ್ ಕ್ರೋಶೆಟ್ ಮಾಡಿದ್ವಲ್ಲ, ಆ ಕಂಬದ ಗ್ಯಾಪಿಗೆ ಹೋಗಿ ದಾರಾನ ತಂದು ಒಂದು ಪಿಕೌಟ್ಸ್ ಮಾಡ್ಕೊಳ್ಳೋದು.
ನೋಡಿ ಇಲ್ಲಿ ಒಟ್ಟು 5 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಆಗಿದೆ ಅಲ್ಲ. ಸ್ಟಾರ್ಟಿಂಗ್ ನಾನಿಲ್ಲಿ 4 ಡಬಲ್ ಕ್ರೋಶೆಟ್ಸ್ ವಿತ್ ಪಿಕಾಟ್ಸ್ ಹಾಕಿದ್ದೀನಿ. ಆಮೇಲೆ ಬೀಡ್ ಇನ್ಸರ್ಟ್ ಮಾಡಿ ಇಲ್ಲಿ 5 ಡಬಲ್ ಕ್ರೋಶೆಟ್ಸ್ ವಿತ್ ಪಿಕಾಟ್ಸ್ ಹಾಕಿದ್ದೀನಿ. ಇಲ್ಲಿ ಈ ಥರ ಬೀಡ್ ಬಳಸಿದ್ದೀನಿ ನೋಡಿ, ಇದು ಗೋಲ್ಡ್ ಕಲರ್ ಬೀಡು. ಇಲ್ಲಿ ಗೋಲ್ಡನ್ ಬೀಡನ್ನ ಬಳಸ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಇಲ್ಲಿ ಬೀಡ್ ಲಾಕ್ನ ಮಾಡಿಕೊಂಡು ಈಗ ನೋಡಿ ನೀಡಲ್ ಮೇಲೆ ದಾರ ತಂದು ಆ ಬೀಡ್ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. 2ಕ್ಕೆ 1, 2ಕ್ಕೆ 1. ಈಗ ಡಬಲ್ ಕ್ರೋಶೆಟ್ ಆದಮೇಲೆ 5 ಚೈನ್ ಹಾಕ್ಕೋಬೇಕು. ಯಾವಾಗಲೂ 3 ಚೈನ್ ಹಾಕ್ಕೊಳ್ತಿದ್ವಿ ಅಲ್ಲ, ಈಗ ನಾನಿಲ್ಲಿ 5 ಚೈನ್ ಹಾಕ್ಕೊಳ್ತೀನಿ. ನೋಡಿ ಈಗ 5 ಚೈನ್ ಹಾಕಿದ್ದೀನಲ್ಲ, ಈಗ ನೋಡಿ ಬಟ್ಟೆನ ಸ್ವಲ್ಪ ಉಲ್ಟ ತಿರುಗಿಸ್ತೀನಿ. ಉಲ್ಟ ತಿರುಗಿಸಿ ಡಿಸೈನ್ ಇದೆಯಲ್ಲ ಇದನ್ನು ಸ್ವಲ್ಪ ಬೆಂಡ್ ಮಾಡ್ಕೋಬೇಕು. ಬೆಂಡ್ ಮಾಡಿಕೊಂಡು ಇಲ್ಲೊಂದು ಥ್ರೆಡ್ ಕಾಣ್ತಿದೆ ಅಲ್ಲ, ಕಂಬ ಹಾಕಿದ್ವಲ್ಲ, ಆ ಥ್ರೆಡ್ ಒಳಗಿಂದ ನೀಡಲ್ನ ಹಾಕಿ ದಾರಾನ ತಂದು ನೋಡಿ ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಒಂದು ಲಾಕ್ ಬರುತ್ತೆ. ಮತ್ತು ನಾನು ವಾಪಸ್ ಮಾಡ್ಕೊಳ್ತೀನಿ. ಹೇಗೆ ಡಿಸೈನ ಟರ್ನ್ ಮಾಡಿದ್ನೋ ಹಾಗೆ ಡಿಸೈನ ವಾಪಸ್ ಮಾಡ್ಕೊಳ್ತೀನಿ. ನೋಡಿ ಕೆಳಗೆ ಒಂದು ನಮಗೆ 5 ಚೈನ್ ಹಾಕಿರುವಂತಹ ಆರ್ಚ್ ಬಂದಿದೆ ಅಲ್ವಾ. ಈಗ ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. ಈಗ ನೋಡಿ 5 ಚೈನ್ ಹಾಕಿದ್ದೀನಿ. ನೋಡಿ ಬೀಡ್ ಪಕ್ಕನೇ ನಿಮಗೆ ಒಂದು ಗ್ಯಾಪ್ ಸಿಗುತ್ತೆ, ಅಲ್ಲಿ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ನಿಮಗೆ ನೋಡಿ ಇಲ್ಲಿ ಮೇಲ್ಗಡೆ ಒಂದು 5 ಚೈನ್ದ ಆರ್ಚು, ಕೆಳಗಡೆ ಒಂದು 5 ಚೈನ್ದ ಆರ್ಚ್ ಸಿಗುತ್ತೆ. ಸೊ ಈಗ ಬಟ್ಟೆನ ಸ್ವಲ್ಪ ಹೀಗೆ ಟರ್ನ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ 5 ಚೈನ್ ಹಾಕಿದ್ದೀವಲ್ಲ, ಅಲ್ಲಿ ನಾವು ಫ್ಲವರ್ದು ಪೆಟಲ್ಸ್ ಮಾಡೋಣ. ಹಾಗಾಗಿ ಸ್ವಲ್ಪ ಹೀಗೆ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹೀಗೆ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ತೀನಿ ಅಷ್ಟೇ. ಈಗ ನೋಡಿ ಫಸ್ಟ್ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿ ನೀಡಲ್ ಮೇಲೆ ದಾರಾನ ತಂದು ಈ ಕೆಳಗಡೆ 5 ಚೈನ್ ಇದೆ ಅಲ್ಲ, ನೋಡಿ 5 ಚೈನ್ ಒಳಗೆ ಹಾಕಿ ಅಲ್ಲಿಂದ ಒಂದು ದಾರ ತರ್ತೀನಿ. ನೋಡಿ ಈಗ ಸೂಜಿ ಮೇಲೆ 3 ದಾರ ಕಾಣುತ್ತೆ. 2ಕ್ಕೆ 1, 2ಕ್ಕೆ 1. ಈಗ ಮತ್ತೆ ನೀಡಲ್ ಮೇಲೆ ದಾರ ತಂದು 5 ಚೈನ್ ಗ್ಯಾಪಿಗೆ ಹೋಗಿ 3 ಸಲ ಡಬಲ್ ಕ್ರೋಶೆಟ್ನ ಮಾಡಬೇಕು. ನೋಡಿ ಇಲ್ಲಿ 2ಕ್ಕೆ 1, 2ಕ್ಕೆ 1. ಮತ್ತು ನೀಡಲ್ ಮೇಲೆ ದಾರ ತಂದು 5 ಚೈನ್ ಗ್ಯಾಪಿಗೆ ಹೋಗಿ ಮತ್ತೆ ಡಬಲ್ ಕ್ರೋಶೆಟ್ಸ್ನ ಮಾಡ್ತೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು 2ಕ್ಕೆ 1, 2ಕ್ಕೆ 1. ಈಗ ನೋಡಿ 2 ಚೈನ್ ಹಾಕಿ 5 ಚೈನ್ ಗ್ಯಾಪಿಗೆ ಹೋಗಿ ಈ ಪೆಟಲ್ನ ಎಂಡ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲೊಂದು ಚಿಕ್ಕ ಪೆಟಲ್ ಬರುತ್ತೆ, ನೀವು ಇದನ್ನ ಹೀಗೆ ಸರಿಸ್ಕೋಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ 5 ಚೈನ್ ಗ್ಯಾಪ್ ಇದೆಯಲ್ಲ, ಇದರೊಳಗೆ ನಾನು 3 ಸಲ 3 ಪೆಟಲ್ ಬರೋ ಥರ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕಂಜಸ್ಟ್ ಅನಿಸುತ್ತೆ, ಬಟ್ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಮತ್ತೆ ನೋಡಿ 2 ಚೈನ್ ಹಾಕ್ತೀನಿ. ನೀಡಲ್ ಮೇಲೆ ದಾರ ತಂದು 5 ಚೈನ್ 5 ಚೈನ್ ಗ್ಯಾಪಿಗೆ ಹೋಗಿ 5 ಚೈನ್ ಗ್ಯಾಪಿಗೆ ಹೋಗಿ ಹೀಗೆ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ತಂದು ಮತ್ತೆ 2 ಸಲ ಡಬಲ್ ಕ್ರೋಶೆಟ್ಟು, 2 ಚೈನ್ ಹಾಕಿ 1 ಸಲ 2 ಚೈನ್ ಹಾಕಿ 1 ಡಬಲ್ ಕ್ರೋಶೆಟ್ಟು, ಆಮೇಲೆ ಹಾಗೆ 2 ಡಬಲ್ ಕ್ರೋಶೆಟ್ಟು, ಮತ್ತು 2 ಚೈನ್ ಹಾಕಿ ಹಾಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಹೀಗೆ ಒಂಚೂರು ಜರುಗಿಸ್ಕೊಳ್ಳಿ. ಈಗ ನೋಡಿ ಮತ್ತೆ 2 ಚೈನ್ ಹಾಕ್ತೀನಿ. 5 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೊಳ್ತೀನಿ. ನೋಡಿ 2 ಪೆಟಲ್ ಆಗಿದೆ. ಇನ್ನು ಸ್ವಲ್ಪ ಈಗ ಜರುಗಿಸ್ಕೊಳ್ಳಿ. ಸ್ವಲ್ಪ ಈಗ ಜರುಗಿಸ್ಕೊಂಡ್ರೆ ನಮಗೆ ಇನ್ನೊಂದು ಪೆಟಲ್ಗೆ ಜಾಗ ಸಿಗುತ್ತೆ. ಸ್ವಲ್ಪ ಕಂಜಸ್ಟ್ ಅನಿಸುತ್ತೆ, ಬಟ್ ಫ್ಲವರ್ ಪೆಟಲ್ ಹೀಗೆ ಸ್ವಲ್ಪ ಸುಕ್ಕಾಗಿ ಬರುತ್ತಲ್ವ, ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ಫ್ಲವರ್ ಕೂಡ ತುಂಬ ಸ್ಟಿಫ್ ಆಗಿರುತ್ತೆ. ನೋಡಿ ಮತ್ತೆ 2 ಚೈನ್ ಹಾಕ್ತೀನಿ.
ನೀಡಲ್ ಮೇಲೆ ದಾರ ತಂದು 5 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆಟ್, ಮತ್ತೆ ನೀಡಲ್ ಮೇಲೆ ದಾರ ತಂದು 5 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಮತ್ತೆ 2 ಚೈನ್, 5 ಚೈನ್ ಗ್ಯಾಪಿಗೆ ಹೋಗಿ ಇಲ್ಲಿ ಹೀಗೆ ಎಂಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ 3 ಚಿಕ್ಕ ಚಿಕ್ಕ ಪೆಟಲ್ಸ್ ಬಂದಿದೆ. ಸೊ ಹೀಗೆ ಬಟ್ಟೆನ ಹೀಗೆ ವಾಪಸ್ ತಿರುಗಿಸ್ತೀನಿ. ಇದಲ್ವ ಸೀದಾ ಸೈಡು, ನೋಡಿ ಹೀಗಿದೆ ಅಲ್ವಾ. ಇದನ್ನು ಹೀಗೆ ಬೆರಳಲ್ಲಿ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ಹೀಗೆ ಸ್ವಲ್ಪ ಸುಕ್ಕಂತ ಅನಿಸ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಕೆಳಗಡೆ ನಿಮಗೆ 3 ಪೆಟಲ್ ಬಂದಿದೆ. ಈಗ ಮೇಲ್ಗಡೆ 5 ಚೈನ್ ಗ್ಯಾಪ್ ಕಾಣ್ತಾ ಇದೆ ಅಲ್ವಾ. ಹೀಗೆ ಒಂದು ಥ್ರೆಡ್ ಇದೆ ಅಲ್ವಾ, ಇಲ್ಲಿ ನಾನು 2 ಚೈನ್ ಹಾಕ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಈ ಕೆಳಗಿರುವಂತಹ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡಬೇಕು. ನೋಡಿ ಹೀಗೆ ಮಾಡಿ, ಹೀಗೆ ಸ್ವಲ್ಪ ಜರುಗಿಸ್ಕೊಂಡು ಹಾಕ್ಕೊಳ್ಳಿ. ಕೆಳಗೆ ಹೀಗೆ ನಾವು 3 ಪೆಟಲ್ಸ್ ಹಾಕಿದ್ದೇವಲ್ಲ, ಅದೇ ರೀತಿ ಇಲ್ಲೂ ಅಷ್ಟೇ ನಾವು 3 ಪೆಟಲ್ಸ್ನ ಹಾಕ್ಕೋಬೇಕಾಗತ್ತೆ. ನೀಡಲ್ ಮೇಲೆ ದಾರ ತರೋದು, ಡಬಲ್ ಕ್ರೋಶೆಟ್ನ ಮಾಡೋದು. ಮತ್ತು ನೀಡಲ್ ಮೇಲೆ ದಾರ ತಂದು 5 ಚೈನ್ ಗ್ಯಾಪಿಗೆ ಹೋಗಿ ಹೀಗೆ ಡಬಲ್ ಕ್ರೋಶೆಟ್ನ ಮಾಡೋದು. ಮತ್ತು 2 ಚೈನ್ ಹಾಕ್ಕೊಳ್ತೀನಿ. ಈ 5 ಚೈನ್ ಗ್ಯಾಪಿಗೆ ಹೋಗಿ ಹೀಗೆ ಎಂಡ್ ಮಾಡ್ಕೋಬೇಕು. ಆಗ ನಿಮಗೆ ಇಲ್ಲೊಂದು ಪುಟ್ಟ ಪೆಟಲ್ ಬರುತ್ತೆ. ನೋಡಿ 3 ಡಬಲ್ ಕ್ರೋಶೆಟ್ ಆಗಿದೆ ಅಲ್ಲ. ಈಗ ಇಲ್ಲಿ 2 ಚೈನ್ ಹಾಕ್ಕೋಬೇಕು. 1 2 ಚೈನ್ ಹಾಕಿ 5 ಚೈನ್ ಗ್ಯಾಪಿಗೆ ಹೋಗಿ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಈಗ ಸ್ವಲ್ಪ ಜರುಗಿಸ್ಕೊಳ್ಳಿ. ಈಗ ನಿಮಗೆ ಇಲ್ಲೊಂದು ಚಿಕ್ಕ ಪೆಟಲ್ ಫಾರ್ಮೇಷನ್ ಆಗುತ್ತೆ. ಮತ್ತೆ 2 ಚೈನ್ ಹಾಕೋದು, ನೀಡಲ್ ಮೇಲೆ ದಾರ ತಂದು 5 ಚೈನ್ ಗ್ಯಾಪಿಗೆ ಹೋಗಿ ಮತ್ತೆ ದಾರಾನ ವಾಪಸ್ ತಂದು ಅಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. 2ಕ್ಕೆ 1 2ಕ್ಕೆ 1. ಮತ್ತೆ ನೀಡಲ್ ಮೇಲೆ ದಾರ ತಂದು ಹೀಗೆ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ 3 ಡಬಲ್ ಕ್ರೋಶೆಟ್ ಆದಮೇಲೆ 2 ಚೈನ್ ಹಾಕ್ಕೊಳ್ತೀನಿ. 2 ಚೈನ್ ಹಾಕಿ ಆಗಾಗ ಈಗ ಜರುಗಿಸ್ಕೊಳ್ತಾ ಇರಿ, ಸ್ಪೇಸಿಗೋಸ್ಕರ ಅಷ್ಟೇ. ಮತ್ತು 5 ಚೈನ್ ಗ್ಯಾಪಿಗೆ ಹೋಗಿ ಆ 2 ಚೈನ್ ಹಾಕಿದ್ದಲ್ಲ ಅದನ್ನು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈಗ ಬರುತ್ತೆ. ಇಷ್ಟು ಸ್ಪೇಸ್ ಇದೆ, ಇದರೊಳಗೆ ಇನ್ನೊಂದು ಪೆಟಲ್ ಹಾಕೋಣ. ನೋಡಿ ಮತ್ತೆ 2 ಚೈನ್ ಹಾಕ್ಕೊಳ್ತೀನಿ. ನೀಡಲ್ ಮೇಲೆ ದಾರ ತಂದು ಈ 5 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ತರೋದು, ಡಬಲ್ ಕ್ರೋಶೆಟ್ನ ಹಾಕೋದು. ಮತ್ತು ನೀಡಲ್ ಮೇಲೆ ದಾರ ತಂದು 5 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಸೊ 2 ಡಬಲ್ ಕ್ರೋಶೆಟ್ ಆಗಿದೆ. ಮತ್ತು ಇನ್ನೊಂದು ಡಬಲ್ ಕ್ರೋಶೆಟ್ನ ಹಾಕ್ಕೋಬೇಕು. ನೋಡಿ ಇಲ್ಲಿ 3 ಡಬಲ್ ಕ್ರೋಶೆಟ್ ಆಗಿದೆ ಅಲ್ಲ. ಈಗ 2 ಚೈನ್ನ ಹಾಕ್ಕೊಳ್ತೀನಿ. ಈ 5 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಒಟ್ಟು ಮೇಲೆ 3 ಪೆಟಲ್, ಕೆಳಗೆ 3 ಪೆಟಲ್ ಬಂದಿದೆ. ತುಂಬಾ ಸ್ಟಿಫ್ ಆಗಿರುತ್ತೆ. ನೀವು ಸ್ಯಾರಿ ಮೇಲೆ ಈಗ ಸಪ್ರೇಟ್ ಫ್ಲವರ್ ಹಾಕಿ ಸ್ಟಿಚ್ ಮಾಡಿರೋ ಥರ ಕಾಣ್ತಾ ಇದೆ ನೋಡಿ.
ಈಗ ಇದು ಇನ್ನೂ ಸ್ಟಿಫ್ನೆಸ್ಗೋಸ್ಕರ ಇಲ್ಲಿ ನೋಡಿ ಫ್ಲವರ್ ಬ್ಯಾಕ್ ಸೈಡು ಒಂದು ಕಂಬ ಇದೆಯಲ್ಲ, ಈ ಕಂಬದೊಳಗಿಂದ ದಾರ ತಂದು ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಈಗ ನೋಡಿ ಫ್ಲವರ್ ತುಂಬಾ ಸ್ಟಿಫ್ ಆಗಿರುತ್ತೆ, ಯಾವುದೇ ರೀತಿ ರೊಟೇಟ್ ಆಗಲಿ ಇನ್ನೊಂದಾಗಲಿ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ ಫ್ಲವರ್ ಆಗಿದೆ ಅಲ್ಲ, ಈಗ ನೀಡಿನ ಮೇಲೆ ದಾರ ತಂದು ಅದ್ರ ಪಕ್ಕಕ್ಕೆ ಒಂದು ನಾನು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಈಗ ಮತ್ತೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ ಇಲ್ಲಿ ಒಂದು ಕಂಬ ಹಾಕಿದ್ವಲ್ಲ ಡಬಲ್ ಕ್ರೋಶೆಟ್ಟು, ಆ ಕಂಬದ ಗ್ಯಾಪಿಗೆ ಹೋಗಿ ಒಂದು ಪಿಕೌಟ್ಸ್ನ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ತಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಇಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಮತ್ತು 3 ಚೈನ್ ಹಾಕ್ಕೊಂಡು ಈಗ ಹಾಕಿದಂತಹ ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ಒಂದು ಪಿಕಾಟ್ಸ್ನ ಹಾಕೊಳ್ಳೋದು. ಸ್ವಲ್ಪ ಹಾಕೋ ತನಕ ಕಷ್ಟ ಅನಿಸುತ್ತೆ ಅಷ್ಟೇ. ನೀವು ಒಂದು ಫ್ಲವರ್ ಹಾಕಿದ ಕೂಡಲೇ ನಿಮಗೆ ನೆಕ್ಸ್ಟ್ ಈಸಿ ಆಗ್ತಾ ಹೋಗುತ್ತೆ. ತುಂಬಾ ಡಿಫ್ರೆಂಟ್ ಡಿಸೈನ್ ಅನ್ಬೋದು. ಇದು ಎಲ್ಲ ಥರ ಸ್ಯಾರಿಗೂ ತುಂಬಾ ಸೂಟ್ ಆಗುತ್ತೆ. ನೋಡಿ ಮತ್ತೆ ನೀಡಲ್ ಮೇಲೆ ದಾರ ತಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕಿ ಆ ಕಂಬ ಹಾಕಿದಂತಹ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಈ ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ, ಆ ಕಂಬದ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಆಗ ನಿಮಗೆ ಒಂದು ಪಿಕೌಟ್ಸ್ ಫಾರ್ಮೇಷನ್ ಆಗುತ್ತೆ. ನೋಡಿ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಒಂದು ಲಾಕ್ ಮಾಡಿ 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಂದು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆಟ್ನ ಹಾಕ್ಕೋಬೇಕು. ಮತ್ತು 3 ಚೈನ್ ಹಾಕಿ ಆ ಡಬಲ್ ಕ್ರೋಶೆಟ್ಟು ಮತ್ತು 2 ಚೈನ್ ಹಾಕಿದ್ವಲ್ಲ, 2 ಕಂಬದ ಗ್ಯಾಪಿಗೆ ಹೋಗಿ ಒಂದು ಪಿಕೌಟ್ಸ್ ಹಾಕ್ಕೋಬೇಕು. ಇದೇ ರೀತಿ ಸ್ಟಾರ್ಟಿಂಗಲ್ಲಿ 4 ಸಲ ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಹಾಕಿದ್ದೀನಿ. ಆಮೇಲೆ ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ. 5 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಆದಮೇಲೆ ಒಂದು ಬಿಗ್ ಬೀಡ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿಕೊಂಡು ಈ ಥರ ಒಂದು ಫ್ಲವರ್ ಫಾರ್ಮೇಷನ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ 5 ಡಬಲ್ ಕ್ರೋಶೆಟ್ಸ್ ವಿತ್ ಪಿಕಾಟ್ಸ್ ಹಾಕ್ಕೋಬೇಕು. ಇಲ್ಲಿ ನೋಡಿ ಒಳಗೊಂದು ಸೇರಿಕೊಂಡಿದೆ. ಸೊ ನಮಗೆ ಇಲ್ಲಿ ಕಾಣೋದು 4 ಡಬಲ್ ಕ್ರೋಶೆಟ್ಸ್ ವಿತ್ ಪಿಕಾಟ್ಸು. ಸೊ ಮತ್ತೆ ಈಗ ಥ್ರೆಡ್ನ ಡ್ರೈವ್ ಮಾಡಿ ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ದಾರ ತಂದು ಒಂದು ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತೀನಿ. ಮತ್ತು 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ ಈಗ ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ, ಆ ಕಂಬದ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಒಂದು ಪಿಕಾಟ್ಸ್ ಫಾರ್ಮೇಷನ್ ಆಗುತ್ತೆ. ಇದೇ ರೀತಿ ನಾನಿಲ್ಲಿ 4 ಇದು ಬಿಟ್ಟು 4 ಡಬಲ್ ಕ್ರೋಶೆಟ್ಸ್ ವಿತ್ ಪಿಕಾಟ್ಸ್ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ 5 ಡಬಲ್ ಕ್ರೋಶೆಟ್ಸ್ ವಿತ್ ಪಿಕಾಟ್ಸ್ ಹಾಕಿದ್ದೀನಲ್ಲ. ನೋಡಿ ನಾನೀಗ ಥ್ರೆಡ್ನ ಡ್ರೈವ್ ಮಾಡಿ ಒಂದು ಬಿಗ್ ಬೀಡ್ನ ಇನ್ಸರ್ಟ್ ಮಾಡೋಣ. ಈಗ ನೋಡಿ ಬಿಗ್ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಫಸ್ಟು. ಮತ್ತು ನೀಡಲ್ ಮೇಲೆ ದಾರ ತಂದು ಆ ಬೀಡ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಈಗ ನೋಡಿ ಒಂದು ಡಬಲ್ ಕ್ರೋಶೆಟ್ ಆದಮೇಲೆ ಈಗ 5 ಚೈನ್ ಹಾಕ್ಕೊಳ್ಳೋಣ. ಆ್ಯಸ್ ಯೂಶ್ವಲ್ ನಾವು 3 ಚೈನ್ನ ಹಾಕಿ ಪಿಕಾಟ್ಸ್ ಹಾಕ್ಕೊಳ್ತಾ ಇದ್ವಲ್ಲ, ಬಟ್ ಇಲ್ಲಿ ಅದ್ರ ಬದಲಾಗಿ 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಆಯಿತು. ಈಗ ಬಟ್ಟೆನ ಸ್ವಲ್ಪ ಹೀಗೆ ವಾಪಸ್ ತಿರುಗಿಸಿ. ನಿಮಗೆ ಇದು ತುಂಬಾ ಈಸಿ ಆಗುತ್ತೆ, ಬಟ್ ಒಂದು ಸಲ ನೋಡಿಕೊಂಡು ಒಂದು ಫ್ಲವರ್ ಹಾಕೊಳ್ಳೋ ತನಕ ಅಷ್ಟೇ ಸ್ವಲ್ಪ ಕಷ್ಟ ಅನಿಸುತ್ತೆ. ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿಕೊಂಡ್ರೆ ನೀವು ತುಂಬ ಈಸಿಯಾಗಿ ಹಾಕೋಬೋದು. ನೋಡಿ ಹೀಗೆ ಟರ್ನ್ ಮಾಡಿದ್ದೀನಲ್ಲ, ಈಗ ಸ್ವಲ್ಪ ಹೀಗೆ ಬೆಂಡ್ ಮಾಡ್ಕೋಬೇಕು.
ಬೆಂಡ್ ಮಾಡಿ ಇಲ್ಲೊಂದು ಕಂಬ ಇದೆ ಅಲ್ಲ, ಈ ಕಂಬದ ಗ್ಯಾಪಿಗೆ ಹೋಗಿ ಈ ಕಂಬದ ಗ್ಯಾಪಿಂದ ನೀಡಲ್ನ ಹಾಕಿ ದಾರಾನ ತಂದು ಒಂದು ಲಾಕ್ ಮಾಡ್ಕೋಬೇಕು. ಮತ್ತು ಈಗ ಬಟ್ಟೆನ ವಾಪಸ್ ತಿರುಗಿಸ್ಕೊಳ್ಳಿ. ಈಗ ನೋಡಿ ಒಂದು 5 ಚೈನ್ ಹಾಕಿದಂತಹ ಆರ್ಚು ಬೀಡ್ ಕೆಳಗಡೆ ಬರುತ್ತೆ. ಮತ್ತು ಈಗ 5 ಚೈನ್ ಹಾಕ್ಕೊಳ್ಳೋಣ. ಓಕೆ, 5 ಚೈನ್ ಹಾಕಿ ಈ ಬೀಡ್ ಪಕ್ಕದಲ್ಲಿ ಒಂದು ಗ್ಯಾಪ್ ಸಿಗುತ್ತೆ, ಅಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಬೀಡ್ ಮೇಲೆ ಮತ್ತು ಕೆಳಗೆ ನಮಗೆ ಒಂದು ಹೀಗೆ ಚಿಕ್ಕ ಚಿಕ್ಕ ಆರ್ಚ್ ಥರ ಸಿಗುತ್ತಲ್ವ. ಮತ್ತು ಈಗ ಬಟ್ಟೆನ ಈಗ ಸ್ವಲ್ಪ ತಿರುಗಿಸ್ಕೋಬೇಕು. ಇದು ನಮ್ಮ ಕಂಫರ್ಟ್ಗೋಸ್ಕರ. ಅಂದರೆ ಹೀಗೆ ಫಸ್ಟು ಕೆಳಗೆ 5 ಚೈನ್ ಇದೆಯಲ್ಲ, ಇದಕ್ಕೆ ನಾನು 3 ಸಲ ಮೀನ್ಸ್ ಇದ್ರ ಕೆಳಗಡೆ ನಾನು 3 ಪೆಟಲ್ಸ್ ಹಾಕ್ತೀನಿ. ಇಲ್ಲಿ ಹಿಂದೆ ಹಾಕಿದ್ದೀನಲ್ಲ ಆ ಥರ. ಸ್ವಲ್ಪ ಕಂಜೆಸ್ಟ್ ಅನಿಸುತ್ತೆ ಹಾಕೋವಾಗ. ಥ್ರೆಡ್ನ ಈಗ ಜರುಗಿಸ್ಕೊಂಡು ಹಾಕೋಬೇಕಾಗತ್ತೆ. ನೋಡಿ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಂದು ಈ 5 ಚೈನ್ ಗ್ಯಾಪ್ ಇದೆಯಲ್ಲ, 5 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ ಹೀಗೆ ಇನ್ನೊಂದು 5 ಚೈನ್ ಗ್ಯಾಪ್ ಇದೆಯಲ್ಲ, ಇದನ್ನ ಬೀಡನ್ನ ಸಪೋರ್ಟ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ದಾರ ತಂದು ಆ 5 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ 5 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. 3 ಡಬಲ್ ಕ್ರೋಶೆಟ್ ಮಾಡ್ಕೊಂಡ್ಮೇಲೆ 2 ಚೈನ್ನ ಹಾಕ್ಕೊಂಡು ಆ 5 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಅದು ಎಂಡ್ ಆಗುತ್ತೆ, ಅಂದರೆ ಒಂದು ಪೆಟಲ್ ಫಾರ್ಮೇಷನ್ ಆಗಿದೆ ಅಂತ. ಮತ್ತು 2 ಚೈನ್ನ ಹಾಕ್ಕೊಳ್ಳಿ. ನೀಡಲ್ ಮೇಲೆ ದಾರ ತಂದು 5 ಚೈನ್ ಗ್ಯಾಪಿಗೆ ಹೋಗಿ ದಾರಾನ ತಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ ಹೀಗೆ 3 ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ 2 ಚೈನ್ನ ಹಾಕಿ 5 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೊಳ್ಳೋಣ. ಈಗ ನೋಡಿ ಇಲ್ಲಿ 2 ಪೆಟಲ್ ಫಾರ್ಮೇಷನ್ ಆಗಿದೆ. ಮತ್ತು ಥ್ರೆಡ್ನ ಸ್ವಲ್ಪ ಹೀಗೆ ಜರುಗಿಸ್ಕೊಳ್ಳಿ. ಮತ್ತು 2 ಚೈನ್ನ ಹಾಕ್ಕೊಳ್ತೀನಿ. ಎರಡು ಚೈನ್ನ ಹಾಕಿ ನೀಡಲ್ ಮೇಲೆ ದಾರ ತಂದು ಆ 5 ಚೈನ್ ಗ್ಯಾಪಿಗೆ ಹೋಗಿ 3 ಸಲ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ 3 ಡಬಲ್ ಕ್ರೋಶೆಟ್ ಆಯಿತು. ಮತ್ತು ಈಗ 2 ಚೈನ್ನ ಹಾಕ್ಕೊಂಡು ಆ 5 ಚೈನ್ ಗ್ಯಾಪಿಗೆ ಹೋಗಿ ಎಂಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ 3 ಚಿಕ್ಕ ಚಿಕ್ಕ ಪೆಟಲ್ಸ್ ಬಂದಿದೆ. ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಬಟ್ ನಿಮಗೆ ನೋಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನೀಟಾಗಿ ಅರ್ಥ ಮಾಡ್ಕೊಂಡು ಹಾಕಿದ್ರೆ ನೆಕ್ಸ್ಟ್ ಫ್ಲವರ್ಸ್ ಎಲ್ಲ ತುಂಬಾ ಈಸಿಯಾಗಿ ಹಾಕೋಬೋದು. ಈಗ ನೋಡಿ ಬಟ್ಟೆನ ಹೀಗೆ ನಾರ್ಮಲ್ ವಾಪಸ್ ತಿರುಗಿಸ್ಕೊಳ್ತೀನಿ. ಇದನ್ನ ನಾವೇನು ಉಲ್ಟಾ ಮಾಡಿಲ್ಲ, ಜಸ್ಟ್ ನಮ್ಮ ಅನುಕೂಲಕ್ಕೋಸ್ಕರ ಹೀಗೆ ಜಸ್ಟ್ ಟರ್ನ್ ಮಾಡ್ಕೊಂಡು ಹಾಕಿದ್ದು. ಇಲ್ಲಿ ನೋಡಿ ಫ್ಲವರ್ ನಿಮಗೆ ಈಗ ಕಾಣ್ತಿದೆ ಅಲ್ಲ, ಹೀಗೆ ಬೆರಳಿಂದ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಕೆಳಗಡೆ ಬರುತ್ತೆ ಈ 3 ಪೆಟಲ್ಲು. ದಾರ ನಿಮಗೆ ಈಗ ಟ್ವಿಸ್ಟ್ ಆದಂಗೆ ಕಾಣುತ್ತೆ, ಬಟ್ ತೊಂದರೆ ಇಲ್ಲ, ಏನೂ ಆಗೋದಿಲ್ಲ. ಮತ್ತು ಈಗ 2 ಚೈನ್ನ ಹಾಕ್ಕೊಳ್ತೀನಿ. ನೋಡಿ ಇಲ್ಲಿ 2 ಚೈನ್ನ ಹಾಕ್ಕೊಂಡಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಈ ಮೇಲ್ಗಡೆ 5 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ ಒಂದಾಯಿತು. ಇದೇ ರೀತಿ ಈಗ 3 ಡಬಲ್ ಕ್ರೋಶೆಟ್ನ ಮಾಡ್ಕೊತೀನಿ, ಅಂದರೆ ಟೋಟಲ್ 3. ಸೊ 2
ಮತ್ತು ನೋಡಿ ಇನ್ನೊಂದು 3 ಡಬಲ್ ಕ್ರೋಶೆಟ್ ಆದಮೇಲೆ 2 ಚೈನ್ ಹಾಕ್ಕೊಂಡು ಈ 5 ಚೈನ್ ಗ್ಯಾಪಿಗೆ ಹೋಗಿ ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಇಲ್ಲೊಂದು ಚಿಕ್ಕ ಪೆಟಲ್ ಫಾರ್ಮೇಷನ್ ಆಗುತ್ತಲ್ಲ, ಇದನ್ನು ಈಗ ಹೀಗೆ ಜರುಗಿಸ್ಕೊಳ್ಳಿ. ಈಗ ಮತ್ತೆ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಂದು ಆ ಕಂಬದ ಗ್ಯಾಪಿಗೆ ಹೋಗಿ ಮತ್ತು ಹಿಂದೆ ಎಲ್ಲ ಹಾಕಿದ್ದೇವಲ್ಲ ಅದೇ ರೀತಿ 3 ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ ನಿಮಗೆ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಹೇಳಿದ್ನಲ್ಲ, ಒಂದು ಫ್ಲವರ್ ಹಾಕೋ ತನಕ ಅಷ್ಟೇ, ಆಮೇಲೆ ತುಂಬಾ ಈಸಿ ಅನಿಸುತ್ತೆ. ಬಟ್ ನೀವು ನೋಡೋವಾಗ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಹಾಕೊಂಡ್ರೆ ತುಂಬಾ ಈಸಿ ಕೂಡ. 2 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಈ ಪೆಟಲ್ನ ಸ್ವಲ್ಪ ಜರುಗಿಸ್ಕೊಳ್ಳಿ. ಮತ್ತು 2 ಚೈನ್ ಹಾಕೋದು, ನೀಡಲ್ ಮೇಲೆ ದಾರ ತಂದು 5 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಎರಡು, ಮೂರು. ಸೊ 3 ಡಬಲ್ ಕ್ರೋಶೆಟ್ ಆದಮೇಲೆ 2 ಚೈನ್ ಹಾಕಿ ಅದೇ 5 ಚೈನ್ ಗ್ಯಾಪಿಗೆ ಹೋಗಿ ಇದನ್ನು ಎಂಡ್ ಮಾಡ್ಕೊಳ್ಳೋಣ. ನೋಡಿ, ನಿಮಗೆ ಇಲ್ಲಿ 3 ಪೆಟಲ್ ಬಂದಿದೆ. ಈ ಪೆಟಲ್ ತುಂಬಾ ಸ್ಟಿಫಾಗಿ ಚೆನ್ನಾಗಿ ಬರುತ್ತೆ. ಬಟ್ ಈಗ ಸ್ವಲ್ಪ ಫ್ಲವರ್ನಾಗಿ ಮೇಲೆ ಮಾಡಿದರೆ ಕೆಳಗಡೆ ಒಂದು ಕಂಬ ಇದೆ ಅಲ್ಲ, ಆ ಕಂಬದ ಗ್ಯಾಪಿಗೆ ಹೋಗಿ ಈ ಕಂಬದ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತಂದು ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಫ್ಲವರ್ ತುಂಬಾ ಸ್ಟಿಫಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಜಸ್ಟ್ ನೀವೊಂದು ಫ್ಲವರ್ ತೊಗೊಂಡು ಇದ್ರ ಮೇಲೆ ಸ್ಟಿಕ್ ಮಾಡಿರೋ ಥರ ಇದೆ, ಯಾವುದೇ ರೀತಿ ಹಾಕಿರೋ ಥರ ಕಾಣ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಸೇಮ್ ಹಿಂದೆ ಹಾಕಿದ್ವಲ್ಲ, ನೀಡಲ್ ಮೇಲೆ ದಾರ ತಂದು ಸ್ವಲ್ಪ ಗ್ಯಾಪ್ನ ಬಿಟ್ಟು ಡಬಲ್ ಕ್ರೋಶೆಟ್ನ ಮಾಡಿ ಪಿಕೌಟ್ಸ್ನ ಮಾಡ್ಕೋಬೇಕು. ನೋಡಿ, 2ಕ್ಕೆ 1, 2ಕ್ಕೆ 1. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಈಗ ಒಂದು ಕಂಬ ಹಾಕಿದ್ವಲ್ಲ, ಒಂದು ನಿಮಿಷ, ಈಗ ನೋಡಿ 3 ಚೈನ್ ಹಾಕಿದ್ವಲ್ಲ, ಇಲ್ಲೊಂದು ಕಂಬ ಹಾಕಿದ್ವಲ್ಲ, ಈಗ ಡಬಲ್ ಕ್ರೋಶೆಟ್ ಕಂಬ, ಆ ಗ್ಯಾಪಿಗೆ ಹೋಗಿ ದಾರಾನ ತಂದು ಒಂದು ಲಾಕ್ ಮಾಡ್ಕೊಳ್ತೀನಿ. ಇದೇ ರೀತಿ ನಾನು ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ನೋಡಿ, ನಾನಿಲ್ಲಿ ಇನ್ನೂ ಒಂದು ಫ್ಲವರ್ ಹಾಕಿ ಮತ್ತು 5 ಡಬಲ್ ಕ್ರೋಶೆಟ್ಸ್ ವಿತ್ ಪಿಕೌಟ್ಸ್ ಹಾಕಿ ಮತ್ತು ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡಿ 4 ಡಬಲ್ ಕ್ರೋಶೆಟ್ಸ್ ವಿತ್ ಪಿಕೌಟ್ಸ್ ಹಾಕಿದ್ದೀನಿ. ಈಗ ಎಂಡಲ್ಲಿ ನೀವು ನೀಡಲ್ ಮೇಲೆ ದಾರ ತಂದು ಅದರ ಪಕ್ಕಕ್ಕೆ ನೀವು ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗು ಸೇಮ್ ಇರಲಿ ಅನ್ನೋ ಕಾರಣಕ್ಕೆ ಈಗ ಮಾಡಿದ್ದೀನಿ. ಮತ್ತು 2 ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು. ನೋಡಿ, ಫಿನಿಶಿಂಗ್ ಹೇಗೆ ಬಂದಿದೆ ಅಂತೇಳಿ, ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟು ಕ್ಯೂಟ್ ಫ್ಲವರ್ಸ್ ಬಂದಿದೆ ಅಂತೇಳಿ. ಈ ಡಿಸೈನ್ಗೆ ಬೇಕಾದರೆ ನೀವು ಕುಚ್ಚನ್ನ ಕಟ್ಕೊಬೋದು, ಇಲ್ಲ ಅಂತ ಹೇಳಿದ್ರೆ ಹಾಗೆ ಕೂಡ ಬಿಟ್ಕೊಬೋದು. ಈಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಕುಚ್ಚು ಕಟ್ಟೋದಾದರೆ ಬೀಡ್ ಇದೆಯಲ್ಲ, ಈ ಬೀಡ್ ಮಿಡಲಲ್ಲಿ ಅಂದರೆ ಈ ಬೀಡ್ ಸ್ಪೇಸಲ್ಲಿ ಕುಚ್ಚು ಕಟ್ಟಬೇಕಾಗತ್ತೆ. ಸೊ ನಾನಿಲ್ಲಿ ಕುಚ್ಚು ಕಟ್ತಾ ಇಲ್ಲ, ಈ ಬೀಡ್ನೆಲ್ಲ ಹಾಗೆ ಬಿಡ್ತೀನಿ. ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ನೀವು ಯಾವುದೇ ಥರ ಸ್ಯಾರಿಗಾದರೂ ಪ್ರಿಫರ್ ಮಾಡ್ಬೋದು. ಎಲ್ಲ ಥರ ಸ್ಯಾರಿಗೂ ಸೂಟ್ ಆಗುವಂತಹ ಡಿಸೈನ್ ಇದು. ಈ ಥ್ರೆಡ್ನ ಕಟ್ ಮಾಡಿ ಗ್ಲೂ ಹಾಕಿ ಸ್ಟಿಕ್ ಮಾಡಿ ನಾನು ನಿಮಗೆ ಫೈನಲ್ ಲುಕ್ನ ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಂದು ಡಿಫ್ರೆಂಟ್ ಡಿಸೈನ್ ಅಂತಲೇ ಕೂಡ ಅನ್ಬೋದು. ಕುಚ್ಚು ಕಟ್ಟೋದಕ್ಕಿಂತ ಹಾಗೇ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ನಿಮ್ಗೆ ಏನಾದರೂ ಕುಚ್ಚು ಕಟ್ಟಬೇಕು, ಕುಚ್ಚಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಇದ್ದರೆ ಈ ಸ್ಪೇಸಲ್ಲಿ ಕುಚ್ಚನ್ನ ಕಟ್ಕೊಳ್ಳಿ.
ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಯಾರಿ ಕುಚ್ಚು ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.